ದುಡ್ಡನ್ನು ಕೊಡಿಸೋದು ಅಷ್ಟೇ ಅಲ್ಲ, ಲಿಂಗಾಯತರಲ್ಲಿ ದುಡ್ಡು ಇಲ್ಲ ಅಂತ ಅಲ್ಲ, ದುಡ್ಡು ಸಾಕಷ್ಟದ. ಆದ್ರೆ ಬೆಕ್ಕಿನ ಕೊರಡೆಗೆ ಗಂಟೆ ಕಟ್ಟುವವರು ಯಾರು ಮುಂದೆ ಫೈಟ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಅದು. ಅದಕ್ಕೆ ಯಾರು ಅವರು ಹೇಳ್ಕೊಂಡಿದ್ದಾರೆ ಪಾಪ ಸತೀಶ್ ಅವರು, ಏನು ತಪ್ಪಿಲ್ಲ ನೋಡಿ, ಮಾಡ್ರಪ್ಪ ನೀವು ಮಾಡಿ, ನಮಗೇನು ತಕರಾರು ಇಲ್ಲ ಅಂತೇಳಿ. ಇದು ಗೋಕಾಕ್ ತಾಲೂಕದಲ್ಲೂ ನಾವು ಹಿಂದೆ ನೋಡಿದ್ದೀವಿ ಇದನ್ನು. ಆ ಸಂದರ್ಭದಲ್ಲಿ ಅವರು ಅದೇ ರೀತಿಯಾಗಿ ತಮ್ಮ ರಾಜಕೀಯ ದಾಳವನ್ನು ಮಾಡ್ತಾ ಇವತ್ತು ಬೆಳೆದು ನಿಂತಿದ್ದಾರೆ. ಅವರು ಸ್ವಯಂ ಬಲಂದ ಬಂದಿದ್ದಾರೆ ಮತ್ತು ಇವತ್ತು ಅಧಿಕಾರವನ್ನು ಹಿಡ್ಕೊಂಡಿದ್ದಾರೆ. ಅದೆಲ್ಲ ಒಪ್ಪುವಂಥ ವಿಷಯ. ಇದಕ್ಕೊಂದು ಪ್ರತಿತಂತ್ರ ಮಾಡಬೇಕಾಗಿತ್ತು. ಅಂದರೆ ಲಿಂಗಾಯತರು BDCC ಬ್ಯಾಂಕನ್ನು ಈ ಸಲ ಬಿಟ್ಟು ಕೊಡ್ತಾರಾ ಏನೋ, ಇಲ್ಲಿವರೆಗೆ ಬಿಟ್ಟಿಲ್ಲ. ಮತ್ತು ಈಗ ಇದ್ದವರು ಲಿಂಗಾಯತರು ಇದ್ದಾರೆ, ಆ ಮತ್ತು ಬೇರೆ. ಆದರೆ ಸೊಕಾಲ್ ಲಿಂಗಾಯತ ದೃಢತೆ ಕರ್ಕೊಳ್ತೀವಿ, ಅವರು ಒಂದಿಷ್ಟು ಇನ್ನೂ ಫ್ರಂಟಿಗೆ ಬರ್ತಾ ಇಲ್ಲ ಅನ್ನುವಂಥ ಮಾತು. ಯಾಕಂದ್ರೆ ಇವತ್ತು ಢವಳೇಶ್ವರ ಬಗ್ಗೆ ಆಗಿರ್ಬೋದು, ಇನ್ನೊಬ್ಬರ ಬಗ್ಗೆ ಆಗಿರ್ಬೋದು, ನಾವು ಕೆಲವೊಂದಿಷ್ಟು ಜನ ವಾದ ಮಾಡೋದನ್ನು ಕೇಳಿದ್ದೀವಿ. ಅದನ್ನು ಅವರು ಲಿಂಗಾಯತರನ್ನು. ಮತ್ತು ಇನ್ನೊಂದು ಚಾಣಾಕ್ಷ ಸ್ಥಾನವೂ ಅದ ನಮ್ಮ ಜಾರಕಿಹೊಳಿ ಸಹೋದರರು ನಾವು ನೋಡಿದಂಗೆ ಇಲ್ಲಿವರೆಗೆ ಮುಖ್ಯ ಏನು ಪಾತ್ರ ಇರ್ತದೆ ಅವ್ರು ತಮ್ಮಲ್ಲಿ ಇಟ್ಟುಕೊಂಡು ಉಳಿದು ಕೆಲವೊಂದು ಸಣ್ಣ ಪುಟ್ಟ ಅಧಿಕಾರನ ಇನ್ನುಳಿದವರಿಗೆ ಹಂಚೆ ತಮ್ಮ ಅಧಿಕಾರ ಮುಂದುವರ್ಸ್ಕೊಂಡು ಹೋಗ್ತಾರಪ್ಪ ಅನ್ನೋದು ಅಷ್ಟು ಸತ್ಯದ ಸುಳ್ಳು ಅಂತಲ್ಲ. ಆದರೆ ನಿಜವಾದ ಆಡಳಿತ ಅಧಿಕಾರ ಯಾರ ಕೈ ಆಗಿದ್ರೆ ಅವ್ರ ಕೈ ಆಗೋಣ, ಇದು ಅಷ್ಟು ಸತ್ಯದ. ಯಾಕೆಂದರೆ ಸಹಜದ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ, ಮತ್ತಂದ್ರೆ ನಮ್ಮ ಕೈಯಾಗಿ ಉಳಿಲಪ್ಪ ಅಧಿಕಾರ ಅನ್ನೋದು ಸಹಜ ಒಂದು ಬೇಡಿಕೆ, ಮತ್ತು ಅದ್ರ ಪ್ರಕಾರ ನಡ್ಕೊಂಡು ಹೊಂಟಿದ್ದಾರೆ. ಈಗ ಅದೇ ರೀತಿಯಾಗಿ ಇವತ್ತು BDCC ಬ್ಯಾಂಕನ್ನು ಹಿಡ್ಕೊಳ್ಳೋ ಎಲ್ಲ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಈ ಪ್ರಯತ್ನದಲ್ಲೇ ಕನೇರಿ ಮಠದ ನಡೆದಿದೆ ಅನ್ನುವಂಥ ಒಂದು ಸೀಕ್ರೆಟ್ ಮೀಟಿಂಗ್. ಈ ಸೀಕ್ರೆಟ್ ಮೀಟಿಂಗ ಈಗ ಯಾವ ಹೊರಗೆ ಬರ್ತದೆ, ಅದು ಎಂದು ಬರ್ತದೆ, ಯಾರು ಇದ್ರ ಲೀಡರ್ಶಿಪ್ ತೊಗೊಳ್ತಾರೆ, ಮುಂದೆ ಹೆಂಗೆ ನಿಲ್ತಾರೆ ಅನ್ನೋ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಅನೇಕರು ಮಾತಾಡ್ತಾ ಇದ್ದಾರೆ, ಇವ್ರು ಹೊರಗೆ ಬರಲಿಕ್ಕಿಲ್ಲರಿ, ಮಾತಾಡ್ತಾರೆ ಎದ್ದು ಹೋಗ್ತಾರೆ ಅಂತೇಳಿ. ಯಾಕಂತಂದ್ರೆ ಇವತ್ತು ಕೇವಲ ಆರ್ಥಿಕ ಒಂದು